ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಆದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಫೆಬ್ರವರಿ 27ಕ್ಕೆ ಪ್ರಧಾನಿ ಮೋದಿ ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ. ಬೆಳಗಾವಿ, ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಕೈಗೊಳ್ಳಲಿದ್ದು, ಬೆಳಗಾವಿ ಉತ್ತರ, ದಕ್ಷಿಣ ಮತಕ್ಷೇತ್ರದಲ್ಲಿ 8 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಅದೇ ದಿನ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ಮಾರ್ಚ್ 11ಕ್ಕೆ ಮಂಡ್ಯಕ್ಕೆ ಆಗಮಿಸಿ ದಶಪಥ ಹೆದ್ದಾರಿ ಉದ್ಘಾಟನೆ ಮಾಡಿ ರೋಡ್ ಶೋ ಮಾಡ್ತಾರೆ. ಬಿಡದಿಯಿಂದ ಮದ್ದೂರಿನವರೆಗೆ 40 ಕಿಲೋಮೀಟರ್ ರೋಡ್ ಶೋ ಮಾಡಿ ನಿಡಘಟ್ಟ ಬಳಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲೋಕೆ ಬಿಜೆಪಿ ನಾಯಕರಿಗೆ ಉತ್ಸಾಹ ತುಂಬಲಿದ್ದಾರೆ. ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಶನ್ ಸಂಬಂಧಿಸಿದಂತೆ ಹಾಲಿ ಮಾಜಿ ಸಿಎಂಗಳ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನ ನಾನು ಓದಿದ್ದೇನೆ, ಆದ್ದರಿಂದ ಸುಳ್ಳು ಹೇಳುವ ಪ್ರಶ್ನೆ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ವರದಿಯನ್ನ ತೆಗೆದುಕೊಂಡು ಬಂದಿದ್ರು ಅಂತ ಅವರೇ ಹೇಳಿದ್ರು. ಸಿದ್ದರಾಮಯ್ಯನವರು ಕಟು ಸತ್ಯ ಎದುರಿಸುವಂತಹ ಕಾಲ ಬಂದಿದೆ. ಈಗಾಗಲೇ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗ್ಬಿಟ್ಟದೆ. ಸ್ಪೆಸಿಫಿಕ್ ಬರೆದಿದ್ದಾರೆ ಕೆಂಪಣ್ಣವರು. ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಇವ್ರು ಬಂದ್ 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡ್ಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ. ಇಲ್ಲಿವರೆಗೆ ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಕ್ ಹೊರಟಿದ್ದಾರೆ. ಸಾವಿರಾರು ಸುಳ್ಳು ಅಂತ ಹೆಂಗ್ ಸುಳ್ಳು ಅಂತ ಹೇಳ್ತೀರಿ? ಅವ್ರು ನೇಮಿಸಿರುವಂತ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ಅವರೇ ಹೇಳಿದ್ರಲ್ಲ, ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತಿರೋದು. ಅರ್ಥ ಏನು? ಅವ್ರ ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಜಜ್ಮೆಂಟ್ ಅನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ನೋಡಿ, ಕಟು ಸತ್ಯ. ಸಿದ್ದರಾಮಯ್ಯನವರು ಕಟು ಸತ್ಯವನ್ನ ಎದುರಿಸುವಂತ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವೇನು ಕ್ರಮ ತೆಗೆದುಕೊಳ್ತೀವಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ರಾಜಕೀಯ ಅಂತ್ಯ ಖಚಿತ, ಅಸಂಧಾನ ಸಮಾಧಾನಕ್ಕೆ ನಾನು ಒಪ್ಪಲ್ಲ, ಸಿದ್ದರಾಮಯ್ಯ ಸಹ ಒಪ್ಪಲ್ಲ ಅಂತ ವರ್ತೂರು ಪ್ರಕಾಶ್ ಗುಡುಗಿದ್ದಾರೆ. ಸಿದ್ದರಾಮಯ್ಯ, ನಾನು ಇಬ್ಬರು ರಣರಂಗದಲ್ಲಿ ತೊಡೆ ತಟ್ಟಿ ನಿಂತಿದ್ದೇವೆ. ನನಗೆ ಜಾತಿ ವ್ಯಾಮೋಹ ಇಲ್ಲ. ಹಿಂದುತ್ವ, ನರೇಂದ್ರ ಮೋದಿ, ಬಿಜೆಪಿ ಅಷ್ಟೇ ನನ್ನ ಅಜೆಂಡಾ. ಕುರುಬ ಸಮಾಜದ ನಾಯಕರು, ಸ್ವಾಮೀಜಿಗಳು ನನ್ನನ್ನು ಭೇಟಿ ಮಾಡಿರುವುದು ಸುಳ್ಳು. ಪಾಪ ಹಳ್ಳಿಗಳಲ್ಲಿ ಕಾರ್ಯಕರ್ತರು ಇಲ್ಲ, ಬೂತ್ ಏಜೆಂಟ್ ಇಲ್ಲ, ಪಾಂಪ್ಲೆಟ್ಸ್ ಹಂಚೋರಿಲ್ಲ. ನೀರಿನಿಂದ ದಡದ ಮೇಲೆ ಬಿದ್ದ ಮೀನಿನಂತೆ ಕಾಂಗ್ರೆಸ್ಸಿಗರು ಒದ್ದಾಡ್ತಿದ್ದಾರೆ ಅಂತ ವರ್ತೂರು ಪ್ರಕಾಶ್ ವ್ಯಂಗ್ಯವಾಡಿದ್ದಾರೆ. ಪಡೋದಿಲ್ಲ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಕೋಲಾರ ಕ್ಷೇತ್ರದಲ್ಲಿ ಅಂದ್ರೆ, ನದಿನಲ್ಲಿರ್ತಕ್ಕಂಥ ಮೀನ್ನ ಎತ್ತಿ ಗಡ್ಡೆ ಮೇಲೆ ಹಾಕಿದಾಗ ಯಾವ ರೀತಿ ಒದ್ಲಾಡ್ತೈತೆ, ಯಾಕೆ ಸಿದ್ದರಾಮಯ್ಯನ ಮಾತು ನಾವು ಅನ್ಬಿಟ್ವು ಅಂತೇಳಿ ಮೀನು ಒದ್ಲಾಡ್ದಂಗೆ ಒದ್ಲಾಡ್ತಾವ್ರೆ ನಮ್ಮ ಅನಿಲ್ ಸಾಹೇಬ್ರು. ಅವರು ಕೂಡ ರಣರಂಗದಲ್ಲಿ ತೊಡೆ ತಟ್ಟಿ ನಿಂತವ್ರೆ. ನಾನು ಕೂಡ ರಣರಂಗದಲ್ಲಿ ತೊಡೆ ತಟ್ಟಿ ನಿಂತಿದ್ದೀನಿ. ಇದರಲ್ಲಿ ಯಾವುದೇ ಜಾತಿ ವ್ಯಾಮೋಹ ಇಲ್ಲ. ಒನ್ಲಿ ಸಿದ್ಧಾಂತ ಹಿಂದುತ್ವ, ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಜಿಯವರ ಅಭಿವೃದ್ಧಿ ಕೆಲಸನೇ ಅಜೆಂಡಾ ನಮ್ಮದು. ಹಾಗಾಗಿ ಹಿಂದಕ್ಕೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ಗೆ ನಾಳೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಶೃಂಗೇರಿಯಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ ಕುಮಾರಸ್ವಾಮಿ, ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನ ಜೆಡಿಎಸ್ ಟಿಕೆಟ್ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಪಕ್ಷದ ಬಗ್ಗೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿದೆ. ಆ ವಿಶ್ವಾಸಕ್ಕೆ ನಾನು ಧಕ್ಕೆ ತರೋದಿಲ್ಲ. ನಾಳೆ ಕಾರ್ಯಕರ್ತರ ಸಭೆ ಕರೆದು ತೀರ್ಮಾನ ಮಾಡ್ತೀನಿ. ನಾಳೆ ಸಭೆಗೆ ರೇವಣ್ಣನನ್ನು ಕೂಡ ಕರೀತಾ ಇಲ್ಲ, ಸ್ವರೂಪ್ರನ್ನು ಕೂಡ ಸಭೆಗೆ ಆಹ್ವಾನ ನೀಡಿಲ್ಲ. ಆದರೆ ಕಾರ್ಯಕರ್ತರ ಅಭಿಪ್ರಾಯದಂತೆ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ರೇವಣ್ಣ ಅವ್ರನ್ನಲ್ಲಿ ರೇವಣ್ಣ ಅವ್ರನ್ನ 50,000ದಲ್ಲಿ ಸೋಲಿಸ್ತೀನಿ, ಇದನ್ನೆಲ್ಲ 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾನು 2 ವರ್ಷದ ಹಿಂದೆನೇ ಹೇಳಿದ್ದೇನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ BJP ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು. ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ಧನಾಗಿದ್ದೇನೆ. ನಾಳೆ ಆ ಕಾರ್ಯಕರ್ತನೇನು ಕರೆದಿದ್ದೇನೆ, ಅವ್ರಿಗೆಲ್ರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ನಾಳೆ ಸಭೆಯಲ್ಲೂ ಹೇಳ್ತೇನೆ. ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ. ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ. ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ. ಇನ್ನು ಆತ ಹಾಸನದಲ್ಲಿ ಮಾತನಾಡಿದ ಎಚ್.ಡಿ. ರೇವಣ್ಣ, ಬೆಂಗಳೂರಿನ ಸಭೆ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ.
ರಾಜ್ಯದಲ್ಲಿ ಆಳುವ ಪಾರ್ಟಿ ಸೇವೆ ಮಾಡುವ ಪಾರ್ಟಿಗಳಿವೆ. ಕಾಂಗ್ರೆಸ್ ಆಳೋ ಪಾರ್ಟಿ, ಜೆಡಿಎಸ್ ಆಳುವ ಪಾರ್ಟಿ, ಬಿಜೆಪಿ ಸೇವಕನ ಪಾರ್ಟಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ರಾಯಚೂರಲ್ಲಿ ಮಾತಾಡಿದ ಅವರು ಸೇವೆ ಮಾಡುವ ಪಾರ್ಟಿ ಆರಿಸಿ ತನ್ನಿ ಅಂತ ಮನವಿ ಮಾಡಿದ್ದಾರೆ. ಆಳೋ ಪಾರ್ಟಿ, ಇನ್ನೊಂದು ಆಳೋ ಪಾರ್ಟಿ, ಇನ್ನೊಂದು ಸೇವಕರ ಪಾರ್ಟಿ. ಆಳೋ ಪಾರ್ಟಿ ಕಾಂಗ್ರೆಸ್, ಆಳೋ ಪಾರ್ಟಿ ಜೆಡಿಎಸ್, ಸೇವಕರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ, ನಾನು ಈ ದೇಶದ ಪ್ರಧಾನ ಸೇವಕ. ನಾನು ಬಂಧುಗಳೇ ನಿಮ್ಮಲ್ಲಿ ಕೇಳ್ತೇನೆ, ಆಳೋ ಪಾರ್ಟಿ ಬೇಕಾ, ಆಳೋ ಪಾರ್ಟಿ ಬೇಕಾ? ಎರಡು ಬೇಡಲ್ಲ. ಸೇವಕರ ಪಾರ್ಟಿ ಬೇಕಾ ಬೇಡವಾ? ತಾಯಂದಿರಲ್ಲಿ ಕೇಳ್ತೇನೆ, ನಿಮ್ಮ ಸೇವೆ ಮಾಡುವಂತ ಪಾರ್ಟಿ ಬೇಕಾ ಬೇಡವಾ? ಕಾಂಗ್ರೆಸ್ ಬಂದ್ರೆ ಇದೆಲ್ಲ ಒಂದು. ನಾನು ಗೋಕಾಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ, ಅಲ್ಲಿ ಬಿಟ್ಟು ಬರುವುದಿಲ್ಲ. ಹೈಕಮಾಂಡ್ ಹೇಳಿದ್ರು ಬೇರೆ ಕಡೆ ಕೆಲಸ ಮಾಡಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಅಂಥವರನ್ನ ಸೋಲಿಸಕ್ಕೆ ನಮ್ಮಂಥವರ ಅಗತ್ಯವಿಲ್ಲ ಅಂತ ಹೆಬ್ಬಾಳ್ಕರ್ಗೂ ಟಾಂಗ್ ಕೊಟ್ಟಿದ್ದಾರೆ. ವರಿಷ್ಠರು ಕನಕಪುರ ಕ್ಷೇತ್ರದ ಜವಾಬ್ದಾರಿ ಕೊಟ್ರೆ ಹೋಗ್ತೇನೆ, ಕನಕಪುರದಲ್ಲಿರುವಂತಹ ಅಷ್ಟು ದೊಡ್ಡ ಲೀಡ್ರೇನಲ್ಲ ಅಂತ ಡಿಕೆಶಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ. ಕೆಲಸ ಅದಕ್ಕೆ ಅವ್ನು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ. ಕನಕಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್. ಗೋಕಾಕ್ ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ. ಕೆಲಸ ಅದಕ್ಕೆ ಅವ್ನು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ. ಕನಕಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್. ಗೋಕಾಕ್ ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ. ಕೆಲಸ ಅದಕ್ಕೆ ಅವ್ನು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ. ಕನಕಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್. ಗೋಕಾಕ್ ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ. ಕೆಲಸ ಅದಕ್ಕೆ ಅವ್ನು ನಮ್ಮಂತ ನಿಲ್ಲುವಂತ ವ್ಯಕ್ತಿ ಅವರಲ್ಲ. ಕನಕಪುರದಲ್ಲಿ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಲೀಡರ್. ಗೋಕಾಕ್ ಬಿಟ್ಟು ಬರೋದಿಲ್ಲ, ಹೇಳಿದ್ರು ಬರೋದು ಬೇರೆ ಪಾರ್ಟಿ ಕೆಲಸ ಮಾಡ್ತಾರೆ. ಕೆಲಸ. ಬಾಗಲಕೋಟೆ ಜಿಲ್ಲೆಯ ಕಲಾದಗಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಗ್ರಾಮ ವಾಸ್ತವ್ಯ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಅಂಗವಿಕಲ ವೃದ್ಧನಿಗೆ ಕೃತಕ ಕಾಲು ಜೋಡಣೆ ಮಾಡಿದ್ರು. ಕೆಳಗಡೆ ಕೂತು ವೃದ್ಧನಿಗೆ ಕಾಲು ಜೋಡಿಸಿ ಅವರ ಬಾಳಿನ ಜ್ಯೋತಿಯನ್ನ ಬೆಳಗುವಂತಹ ಕಾರ್ಯವನ್ನ ಮಾನ್ಯ ಕಂದಾಯ ಸಚಿವರು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಒಂದು ಕೃತಕ ಕಾಲು ಜೋಡಣೆಯನ್ನ ಮಾಡುವುದು ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರಿಗೆ ತಮ್ಮೆಲ್ಲರ ಒಂದು ಜೋರ ಚಪ್ಪಾಳೆಯನ್ನ ನೀಡುವ ಮುಖಾಂತರ ನಮ್ದು ಜನರಿಗೆ ರೀಚ್ ಆಗೋ ಕಾರ್ಯಕ್ರಮ. ನಾನ್ ಬಂದ್ ಬುರುಡೆ ಬಿಟ್ಟು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಟು ಹೋಗೋ ಕಾರ್ಯಕ್ರಮ ಅಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 18,000 ಫಲಾನುಭವಿಗಳಿಗೆ ನಾಳೆ ಬಾ ಅನ್ನಲ್ಲ, ಸ್ಥಳದಲ್ಲೇ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಅವರು 50 ವರ್ಷ ದೇಶ ಆಳಿದ್ದಾರೆ, ರಾಜ್ಯದಲ್ಲೂ 50 ವರ್ಷ ಆಳಿದ್ದಾರೆ. ನಿಮ್ಮ ಕೈಯಲ್ಲಿ ಅಧಿಕಾರ, ಹಣ, ಅಂತಸ್ತು ಎಲ್ಲ ಇದ್ದಾಗ ಯಾಕೆ ಕೊಡ್ಲಿಲ್ಲ? ಈಗ ಇನ್ನೊಮ್ಮೆ ಅಧಿಕಾರ ಕೊಡಿ ಅಂತ ಹೇಳ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ನಾನು ಬಂದು ಯಾವುದೇ ಬುರುಡೆ ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ, ನಾನು ನಿಮ್ಗೆಲ್ಲ ಕೊಟ್ಬಿಡ್ತೀನಿ, ನಮ್ಗೆ ಗೆಲ್ಸಿ, ನಿಮ್ಗೆ ಏನೇನು ಬೇಕೋ ಎಷ್ಟು ದುಡ್ಡು ಬೇಕೋ ಎಲ್ಲ ಕೊಡ್ತೀನಿ ಅಂತ ಹೇಳಿ ಹೋಗುವಂತ ಕಾರ್ಯಕ್ರಮ ಅಲ್ಲ ಇದು. ಇಲ್ಲೇ ಸ್ಥಳದಲ್ಲೇ ಸುಮಾರು 18,000ಕ್ಕೂ ಹೆಚ್ಚು ಜನ ಫಲಾನುಭವಿಗಳೇ ಸ್ಥಳದಲ್ಲೇ ನಾಳೆ ಬಾ ಅನ್ನಲ್ಲ, ಇವತ್ತೇ ಇಲ್ಲೇ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ನಮ್ದು ಕೊಡುವಂಥದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕ್ರೆಡಿಟ್ ಫೈಟ್ ಮುಂದುವರಿತಾ ಇದೆ. ರಾಜಹಂಸಗಢ ಕೋಟೆ ಅಭಿವೃದ್ಧಿ ಮಾಡಲಾಗಿದ್ದು ಮಾರ್ಚ್ 2ರಂದು ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಮನವಿಗೆ ಮಾಡಿದಂತಹ ಸಿಎಂ ಬೊಮ್ಮಾಯಿಗೆ ಕೋಟೆ ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಚ್ 5ರಂದು ಕೋಟೆ ಉದ್ಘಾಟನೆ ಮಾಡೋದಕ್ಕೆ ಮುಂದಾಗಿದ್ರು. ಇದರ ಮಧ್ಯೆ ರಾಜಹಂಸಗಢದಲ್ಲಿ ಕಾಂಗ್ರೆಸ್ ಬಿಜೆಪಿ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಈ ನಡುವೆ ಹೆಬ್ಬಾಳ್ಕರ್ಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ಇಂಥ ಎಮೋಷನ್ ಮಾಡಿ ನಾಟಕ ಮಾಡೋದು ಬುದ್ಧಿ, ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತಾರೆ. ಮತ್ತು ಈಗಾಗಲೇ ಸಂಜಯ್ ಪಾಟೀಲ್ ಹೇಳಿದ ಪ್ರಕಾರ ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. RTI ಬಗ್ಗೆ ಡಾಕ್ಯುಮೆಂಟ್ಸ್ ಮುಂದಿನ ದಿನ ಮಾತಾಡ್ತೇವೆ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಹೆಸರು ತಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಿಲ್ಡಿಂಗ್ ಕಟ್ಸತ್ತಿಲ್ಲ, ನಾನು ಉತ್ತರ ಸಚಿವ ಕಾಂಗ್ರೆಸ್ ಪಕ್ಷದ ಅಲ್ಲಿ ರೊಕ್ಕ ತಿಂದಾರ ಅವರು. ಬೇಕಾರೆ ನಾವು ವಿನಯ್ ನೋಡ್ರಿ ಕೇಳಿ ಅಲ್ಲಿ ದುಡ್ಡು ತಿಂದಾರ. ಯಾರು ತಿಂದ ತಿಳ್ಕೊ ದೊಡ್ಡದ ಮಾತಾಡ್ತಾರೆ. ಬ್ಯಾಗ್ ಹಿಡಿಯಾರ, ಬಾಗಲಕಾಯಿ ಯಾರು ತಿಂದಾರ ನೋಡ್ರಿ. ನಾನು ಹೈಯೆಸ್ಟ್ ಕೊಟ್ಟೆ, ನಾನು ಇಲ್ಲಿ ದುಡ್ಡು ಕೊಟ್ಟು ಬಿಡ ನಾನು ಕೊಟ್ಟೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಅದ್ರೊಳಗೆ ದುಡ್ಡು ತಿಂದಾರ ಅವರು. ಬ್ಯಾಗ್ ಕಳೆದ 5 ವರ್ಷದ ವಿಡಿಯೋ ನೋಡ್ರಿ. ಆವಾಗ ಗಾಡಿಗಳು ಆವಾಗ ಇದು ಅಂತ
ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬಲಿಗೆ ಮೆಣಸಿನ ಹಾಡ್ಯಾದ ಜನ ಮತದಾನ ಬಹಿಷ್ಕರಿಸಿದ್ದಾರೆ. ನಾವು ಮೊಬೈಲ್ ಟವರ್ ಇಲ್ಲದೆ ಪರದಾಡ್ತಿದ್ದೀವಿ, ನಮ್ಮ ಮೊಬೈಲ್ಗೆ OTP ಬರದೆ ವೋಟ್ ಹಾಕಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದ್ದಾರೆ. ಗ್ರಾಮದಲ್ಲಿ 70 ಕುಟುಂಬಗಳಿದ್ದು BSNL ಸೇರಿದಂತೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಆದ್ರಿಂದ ನಮಗೆ ಭರವಸೆ ಬೇಕಾಗಿಲ್ಲ, ಮೊಬೈಲ್ ಟವರ್ ನಿರ್ಮಿಸಬೇಕು, ಇಲ್ಲದಿದ್ರೆ ನಾವು ಮತದಾನವನ್ನ ಬಹಿಷ್ಕರಿಸ್ತೀವಿ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಹಾವೇರಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನ ಭೇಟಿಯಾದ 50ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಪಂಚಮಸಾಲಿ ಸಮಾಜದ ಶಶಿಧರ್ ಎಲಿಗಾರ್ ಅವರಿಗೆ ಟಿಕೆಟ್ ಅನ್ನು ಕೊಡುವಂತೆ ಒತ್ತಾಯ ಮಾಡಿದ್ದಾರೆ. ಮದುವೆ ಆಗಲು ಹೆಣ್ಣು ಸಿಗದ ಸ್ಥಿತಿ ನಿರ್ಮಾಣ ಆಗದೆ ವರದಕ್ಷಿಣೆ ಕೇಳಿದವರ ಜೊತೆ ಮದುವೆ ಆಗಬೇಡಿ, ಆಗ ಮನೆ ಬಾಗಿಲಿಗೆ ಹುಡುಕೊಂಡು ಬರ್ತಾರೆ ಅಂತ ಸಚಿವ BC ಪಾಟೀಲ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಬಿಜೆಪಿ ಮಹಿಳಾ ಸಮಾವೇಶದಲ್ಲಿ ಮಾತಾಡಿದ ಅವರು, ನಾನು ಸಹ ಮದುವೆ ವೇಳೆ ವರದಕ್ಷಿಣೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ಈ ನಿರ್ಧಾರ ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗೋದಿಲ್ಲ ಮದುವೆಗೆ. ಅದಕ್ಕೆ ನೀವು ಒಂದು ನಿರ್ಧಾರ ಮಾಡ್ಬೇಕು, ಯಾರು ಮದುವೆ ಆಗಿಲ್ಲ ಅವರು ಯಾರು ವರದಕ್ಷಿಣೆ ಕೇಳ್ತಾರೆ ಅವ್ರ ಮದುವೆ ಆಗಲ್ಲ. ಈ ನಿರ್ಧಾರ ನೀವು ಕೈಗೊಳ್ಳಬೇಕು. ಈ ನಿರ್ಧಾರವನ್ನು ನೀವು ಯಾಕೆಂದ್ರೆ ನಿಮ್ಮ ಮನೆ ಬಾಗಿಲು ಹುಡ್ಕೊಂಡು ಬರ್ತಾರ, ಹೆಣ್ಮಕ್ಳಿಗೆ ಸಿಗೋದಿಲ್ಲ. ಆದ್ರಿಂದ ವರದಕ್ಷಿಣೆ ತಗೊಳ್ಳೋರನ್ನ ಮದುವೆ ಆಗಬಾರ್ದು. ನಾನು ಕೂಡ ತಗೊಂಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾಜಿ ಸಚಿವ ಬಾಬುರಾವ್ ಸಿಂಚನ್ಸೂರ್ಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ನಾನು ಗೆದ್ರೆ ನೀರಿನ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಸಿಂಚನ್ಸೂರ್ ಹೇಳಿಕೆ ಕೊಟ್ಟಿದ್ರು. ತಾವು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರಿ, ನನ್ನ ತಾಕತ್ತು ತೋರಿಸ್ತೇನೆ ಅಂತ ಗ್ರಾಮಸ್ಥ ಹೇಳಿದ. ಇದರಿಂದ ಕೆರಳಿ ಕೆಂಡವಾದ ಸಿಂಚನ್ಸೂರ್, ನಿನ್ ವೋಟ್ ಯಾರಿಗಾದ್ರೂ ಹಾಕೋ, ನಿನ್ ವೋಟ್ ಬೇಕಾಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪರಿಷತ್ ಸದಸ್ಯ ಬೋಜೇಗೌಡರ ಕಾರಿನ ನಂಬರ್ ಬಳಸಿ ಕಾರೊಂದನ್ನು ಮಾರಲು ಮುಂದಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಶೋರೂಮ್ನಲ್ಲಿದ್ದ ಕಾರ್ ನಂಬರ್ ನೋಡಿದ ಬೋಜೇಗೌಡರ PA ಮಾದೇಶ್ ಕಾರ್ನ ಬಗ್ಗೆ ವಿಚಾರಿಸಿದ್ದಾರೆ. ಆಗ ಶೋರೂಮ್ನವರು ಮಾರಾಟಕ್ಕಿದೆ ಅಂತ ಹೇಳಿದ್ದಾರೆ. ಕೂಡಲೇ ಬೋಜೇಗೌಡರಿಗೆ ಕರೆ ಮಾಡಿದ ಮಾದೇಶ್ ಕಾರ್ ಮಾರಾಟಕ್ಕಿಟ್ಟಿದ್ದೀರಾ ಅಂತ ವಿಚಾರಿಸಿದ್ದಾರೆ. ಆದರೆ ಬೋಜೇಗೌಡರು ನನ್ನ ಇನೋವಾ ಕಾರ್ ಮನೆಯಲ್ಲೇ ಇದೆ, ಇದನ್ನ ಮಾರ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಇವರು ಯಾರು VIP ನಾನೇ VIP ಸಿದ್ಧ ಮಾಡಲಿಲ್ಲ ನೋಡಿದ್ರೆ ನಾನು ಏನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಫೋನ್ ಹೊಡಿತಾವೆ ಯಾರಿಗೆ ಮಾತಾಡ್ತಾವನೆ ಅಂತ ಹೇಳಿ ಯಾರ್ಯಾರು ಲೀಡರ್ ಹೊಡಿದಾರೆ ಅವ್ರ ಹೆಸರಲ್ಲೂ ಕಾರ್ಯ ಇದ್ರು ಇದ್ದೆ ಆರಿಸಿ ಬಹಳ ನೀಟಾಗಿ ಮಾಡಿದ್ದಾರೆ. 101, 10118 ಅಂತ ಚಾನ್ಸ್ ಚೇಂಜ್. ಅದು ಎಷ್ಟೇ ಪ್ರಭಾವಿಗಳಾಯಿದ್ರು ಕೂಡ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಈಗ. ಕರ್ನಾಟಕಕ್ಕೆ ಹಂಪಿಯಿಂದ ಸಾಕಷ್ಟು ಆದಾಯ ಬರುತ್ತೆ, ಆದರೆ ಸರ್ಕಾರಕ್ಕೆ ದುಡ್ಡು ಮಾತ್ರ ಬೇಕು. ಆದರೆ ಹಂಪಿ ಅಭಿವೃದ್ಧಿ ಬೇಕಾಗಿಲ್ಲ. ಇದೀಗ ಹಂಪಿಯ ಮಾಲ್ಯವಂತ ರಘುನಾಥ್ ದೇವಾಲಯದ ಆವರಣದಲ್ಲಿರುವಂತಹ ಲಕ್ಷ್ಮೀ ದೇವಾಲಯದ ಗೋಪುರದ ಕಳಸ ಬಿದ್ದಿದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಶಿಥಿಲಗೊಂಡಿರುವಂತಹ ಲಕ್ಷ್ಮೀ ದೇವಾಲಯದ ಗೋಪುರ ಕುಸಿದು ಬಿದ್ದಿದೆ. ವಿಶ್ವವಿಖ್ಯಾತ ಹಂಪಿಯಲ್ಲಿ ಭದ್ರತೆ ಇಲ್ಲ. ಒಂದು ಕಡೆ ಸ್ಮಾರಕಗಳ ಮೇಲೆ ನಿಂತು ಜನರು ಡ್ಯಾನ್ಸ್ ಮಾಡ್ತಿದ್ದಾರೆ. ವಿದೇಶಿಗರು ನಿಷೇಧಿತ ಪ್ರದೇಶಗಳಲ್ಲಿ ಕುಳಿತು ಮದ್ಯ ಸೇವಿಸ್ತಾ ಇದ್ದಾರೆ. ಹೌದು, ಪುರಂದರದಾಸರ ಮಂಟಪದ ಬಳಿ ವಿದೇಶಿಗರು ಮದ್ಯ ಸೇವನೆ ಮಾಡ್ತಿದ್ದಾರೆ. ಆ ಫೋಟೋಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ಭಾರತದಲ್ಲಿ ಹಿಂದೂಗಳು ಮುಕ್ಕೋಟಿ ದೇವರನ್ನ ಪೂಜಿಸ್ತಾರೆ. ಗಣಪತಿಗೆ ಗರಿಕೆ, ಕೃಷ್ಣನಿಗೆ ಬೆಣ್ಣೆ, ಶಿವನಿಗೆ ಬಿಲ್ವಪತ್ರೆ, ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆಯ ನೈವೇದ್ಯ ನೀಡ್ತಾರೆ. ಆದರೆ ಕೇರಳದ ಅಳಪ್ಪುಳಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಬಾಲಮುರುಗನ್ ದೇವರನ್ನ ಒಲಿಸಲು ನೀವು ಮಂಚ್ ಚಾಕ್ಲೇಟ್ ನೀಡಬೇಕಂತೆ. ಹೌದು, ಕಳೆದ 6 ವರ್ಷಗಳಿಂದ ಈ ದೇಗುಲ ಮಂಚ್ ಮುರುಗನ್ ದೇವಾಲಯ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಕೆಲವು ವರ್ಷಗಳ ಹಿಂದೆ ಬಾಲಕನೊಬ್ಬ ಮಂಚ್ ಚಾಕ್ಲೇಟ್ ಅನ್ನ ದೇವರಿಗೆ ಅರ್ಪಿಸಿದ್ದ. ಅದನ್ನೇ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ.
ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ನೇತ್ರಾವತಿ ಹೇರ್ ಡ್ರೆಸಸ್ನವರು ಒಂದು ಮಾದರಿಯ ಕಾರ್ಯವನ್ನು ಮಾಡ್ತಿದ್ದಾರೆ. ಅಂಧ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಕ್ಷೌರ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಇಲ್ಲಿ ವರ್ಷವಿಡೀ ಅಂಧ ಮಕ್ಕಳಿಗೆ ಉಚಿತ ಕ್ಷೌರ ಮಾಡಲಾಗುತ್ತೆ. ನೇತ್ರಾವತಿಯ ಹೇರ್ ಡ್ರೆಸಸ್ ಮಾಲೀಕ ಗೋಪಾಲ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಲಾಗ್ತಿದೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ಸುಳಿವನ್ನ ಕೊಟ್ಟಿದ್ದಾರೆ. ರಾಯಪುರದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ನನ್ನ ಇನ್ನಿಂಗ್ಸ್ ಭಾರತ್ ಜೋಡೋ ಯಾತ್ರೆ ಮೂಲಕ ಅಂತ್ಯವಾಗ್ತಿದೆ ಎನ್ನುವ ಮೂಲಕ ರಾಜಕೀಯ ನಿವೃತ್ತಿ ಸುಳಿವನ್ನ ಕೊಟ್ಟಿದ್ದಾರೆ. 2004 ಮತ್ತು 2009ರ ಗೆಲುವು ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ. Our victories in 2004 and 2009, along with the able leadership of Dr. Manmohan Singh ji, gave me personal satisfaction. But what gratifies me most is that my innings could conclude with the Bharat Jodo Yatra. ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ವೀರಾವೇಶದ ಭಾಷಣ ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ದೇಶದ್ರೋಹಿ ಮಾಫಿಯಾದಲ್ಲಿರೋ ಜನರನ್ನ ಸಂಸದರನ್ನಾಗಿ ಮಾಡಿತ್ತು ಅಂತ ಕಿಡಿಕಾರಿದ್ದಾರೆ. ಪ್ರಯಾಗ್ರಾಜ್ ಹತ್ಯೆ ಬಗ್ಗೆ ಮಾತನಾಡುವಾಗ ವಿಪಕ್ಷಗಳ ವಿರುದ್ಧ ಯೋಗಿ ಆಕ್ರೋಶ ಹೊರಹಾಕಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಏಕಾಏಕಿ ರಸ್ತೆ ಕುಸಿದಿದೆ. ಫೆಬ್ರವರಿ 22ರಂದು ಆರ್ಕೆ ಪುರಂನ ರಸ್ತೆ ಕುಸಿದಿದೆ. ರಸ್ತೆ ಮೇಲೆ ಮಲಗಿದಂತ ನಾಯಿ ಹಾಗೂ ಒಂದು ಬೈಕ್ ಕಂದಕಕ್ಕೆ ಬಿದ್ದಿದೆ. ಘಟನೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಧಾನಿಗೆ ವಿವಿಧ ಕಲಾವಿದರು ಅದ್ದೂರಿ ಸ್ವಾಗತ ನೀಡಿದರು. ಮೋದಿ ಕಾರಿನ ಮೇಲೆ ಕನ್ನಡಿಗರು ಹೂಮಳೆಗರೆದರು. ದೆಹಲಿಯ ಟಲ್ಕೋಟಾರಾ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲಿ ನೋಡಿದ್ರು ಕನ್ನಡ ಬಾವುಟದ್ದೇ ಕಲರವ ಕಾಣಿಸ್ತಾ ಇದೆ. ಸುತ್ತೂರು ಶ್ರೀ ಆದಿಚುಂಚನಗಿರಿ ಶ್ರೀ ಸಿಎಂ ಬೊಮ್ಮಾಯಿ ರಾಜ್ಯದ ಸಂಸದರು ಭಾಗಿಯಾಗಿದ್ದಾರೆ. ಬಾರಿಸುವುದರ ಮೂಲಕ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಸಾಂಸ್ಕೃತಿಕ ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಬಾರಿಸುವುದರ ಮೂಲಕ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಸಾಂಸ್ಕೃತಿಕ ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕುಗ್ಗುತ್ತಿರುವ ಜನನ ದರದ ಪ್ರಮಾಣ ಚೀನಾವನ್ನ ಕಂಗಲಾಗಿಸಿದೆ. ಆದ್ದರಿಂದ ನವವಿವಾಹಿತರಿಗೆ ಚೀನಾದ ಕೆಲ ಪ್ರಾಂತ್ಯಗಳು 30 ದಿನಗಳ ಕಾಲ ವೇತನ ಸಹಿತ ರಜೆಗಳನ್ನು ನೀಡ್ತಾ ಇದೆ. ಶಾರುಖ್ ಖಾನ್ ನಟನೆಯ ಪಠಾಣ್ ಸೂಪರ್ ಹಿಟ್ ಆಯಿತು. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಅತಿಥಿ ಪಾತ್ರವನ್ನ ಮಾಡಿದ್ರು. ಈಗ ಸಲ್ಮಾನ್ ಖಾನ್ ನಟನೆಯ ಟೈಗರ್ 3 ಸಿನಿಮಾದಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರವನ್ನ ಮಾಡಲಿದ್ದಾರೆ.